ಪಾಠಶಾಲಾ 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 ಪಾಠಶಾಲಾ. ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಾಮರ್ಸ್ ಕಾರ್ನರ್ ಕನ್ನಡ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಹೈರ್ ಪರ್ಚೇಸ್ ಸಿಸ್ಟಮ್ನ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ನ ಫೋರ್ತ್ ಮೆಥಡ್ ಹೇಗೆ ಅಪ್ಲೈ ಮಾಡೋದು, ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಹೇಗೆ ಮಾಡೋದು ಅಂತ ಕಲಿಯೋಣ. ಸೊ ಈಗ ಫೋರ್ತ್ ಮೆಥಡ್ ಅಂದರೆ ಯಾವುದು? ಇಂಟ್ರೆಸ್ಟ್ ಈಸ್ ಇನ್ಕ್ಲೂಡೆಡ್ ಮೆಥಡ್. ಇನ್ಕ್ಲೂಡ್ ಅಂದರೆ ಯಾವುದಲ್ಲಿ ಇನ್ಕ್ಲೂಡ್ ಆಗಿರುತ್ತೆ? ಪೇಮೆಂಟ್ ಮಾಡಿರುವಂತಹ ಇನ್ಸ್ಟಾಲ್ಮೆಂಟ್ ಅಮೌಂಟಲ್ಲೇ ಇಂಟ್ರೆಸ್ಟು ಇನ್ಕ್ಲೂಡ್ ಆಗಿರುತ್ತೆ. ನೋಡಿ, ಇಲ್ಲೊಂದು ಕ್ವಶನ್ ಇದೆ, ಎಕ್ಸ್ಪ್ಲೈನ್ ಮಾಡ್ತೀನಿ. ಕ್ಯಾಶ್ ಪ್ರೈಸ್ ಆಫ್ ಸ್ಯಾಂಟ್ರೋ ಕಾರ್ bought by an Asian company limited on 1/4/2014 on installment system was rupees 3,72,000. So cash price is 3,72,000 and payment was to be made as follows. On signing the agreement 1 lakh and balance in 3 installment of rupees 1 lakh each. ಅಂದರೆ ಪ್ರತಿ ಇನ್ಸ್ಟಾಲ್ಮೆಂಟು 1 lakh 1 lakh 1 lakh ಅನ್ನೋ ಹಾಗೆ 3 ಇನ್ಸ್ಟಾಲ್ಮೆಂಟ್ಸ್ನ ಪೇಮೆಂಟ್ ಮಾಡಿದ್ದಾರೆ. At the end of the year, 5% interest is charged by the vendor. Calculate the interest payable for each installment. ಇಲ್ಲಿ ನೋಡಿ, ಸೊ ಕ್ಯಾಶ್ ಪ್ರೈಸ್ ಕೊಟ್ಟಿದ್ದಾನೆ, ಬ್ಯಾಕ್ ಕ್ಯಾಲ್ಕುಲೇಷನ್ ಮೆಥಡ್ ಅಲ್ಲ. ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದಾನೆ, ರೇಷಿಯೋ ಮೆಥಡ್ ಅಲ್ಲ. ಅಂದಮೇಲೆ ನಾವೇನು ಮಾಡಬೇಕು? ಲಾಜಿಕ್ ಅಪ್ಲೈ ಮಾಡಬೇಕು. ನಿಮಗೆ ಗೊತ್ತು ಲಾಜಿಕ್ ಏನು ಅಂತ. ಸೊ ಫಸ್ಟ್ ಈಗ ಒಂದು ಗಿವನ್ ಇನ್ಫಾರ್ಮೇಷನ್ನ ಬರ್ಕೊಳ್ಳೋಣ. ಕ್ಯಾಶ್ ಪ್ರೈಸ್ ಸಿ ಪಿ ಈಸ್ ಎಷ್ಟು? 3,72,000. ಓಕೆ. ಇಂಟ್ರೆಸ್ಟ್ ಈಸ್, ರೇಟ್ ಆಫ್ ಇಂಟ್ರೆಸ್ಟ್ ಈಸ್ 5%. ಸೊ ಇದಿಷ್ಟು ಆಗಾದಮೇಲೆ ನಾವು ಲಾಜಿಕ್ ಬರ್ಕೊಳ್ಳೋಣ. ಏನು? ಡೌನ್ ಪೇಮೆಂಟ್ ಪ್ಲಸ್ 3 ಇನ್ಸ್ಟಾಲ್ಮೆಂಟ್, 3 ಇನ್ಸ್ಟಾಲ್ಮೆಂಟ್ ಈಕ್ವಲ್ಸ್ ಕ್ಯಾಶ್ ಪ್ರೈಸ್. ಸೊ ಡೌನ್ ಪೇಮೆಂಟ್ ಎಷ್ಟಿದೆ ಇದರಲ್ಲಿ ಕ್ವಶನಲ್ಲಿ? ಡೌನ್ ಪೇಮೆಂಟ್ ಈಸ್ 1 lakh rupees is the down payment plus 3 installment into 1 lakh. ಅಂದರೆ ಪ್ರತಿ ಇನ್ಸ್ಟಾಲ್ಮೆಂಟು 1 lakh ಪೇಮೆಂಟ್ ಮಾಡಿದ್ದಾನೆ. ಸೊ 3,72,000 is the cash price. ಸೊ 1 lakh into 3 ಅಂದರೆ 3 lakh ಪ್ಲಸ್ 1 lakh ಅಂದರೆ 4 lakh rupees ಇವನು ಪೇಮೆಂಟ್ ಮಾಡಿರುವಂಥದ್ದು. ಕ್ಯಾಶ್ ಪ್ರೈಸ್ ಎಷ್ಟಿದೆ? 3,72,000 ಇದೆ. ಸೊ 4 lakh is not equal to 3,72,000. ಅಂದಮೇಲೆ ಇಫ್ ಡೌನ್ ಪೇಮೆಂಟ್ ಪ್ಲಸ್ ಇನ್ಸ್ಟಾಲ್ಮೆಂಟ್ ಈಸ್ ನಾಟ್ ಈಕ್ವಲ್ ಟು ಕ್ಯಾಶ್ ಪ್ರೈಸ್, ದೆನ್ ಇಟ್ ಈಸ್ ಇಂಟ್ರೆಸ್ಟ್ ಈಸ್ ಇನ್ಕ್ಲೂಡೆಡ್ ಮೆಥಡ್. ಇನ್ಕ್ಲೂಡೆಡ್ ಮೆಥಡ್ ಅಂದರೆ ಪೇಮೆಂಟ್ ಮಾಡಿರೋಂಥ 1 lakh ರೂಪೀಸಲ್ಲೇ ಇಂಟ್ರೆಸ್ಟು ಇನ್ಕ್ಲೂಡ್ ಆಗಿದೆ, ಅದಕ್ಕೆ ಇದು ಎಕ್ಸಸ್ ಬರ್ತಾ ಇದೆ. ಕ್ಲಿಯರಾ? ಸೊ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಹೇಗೆ ಮಾಡಬೇಕು? ಸೇಮ್ ನಾವು ಕ್ಯಾಶ್ ವ್ಯಾಲ್ಯೂಯಿಂದ ಸ್ಟಾರ್ಟ್ ಮಾಡ್ತೀವಿ. ಕ್ಯಾಶ್ ಪ್ರೈಸ್ ಈಸ್ 3,72,000. ಓಕೆ. ಮೈನಸ್ ಡಿ ಪಿ, ಡೌನ್ ಪೇಮೆಂಟ್ ಈಸ್ 1 lakh. ಬ್ಯಾಲೆನ್ಸ್ ಈಸ್ 2,72,000. ಸೊ 2,72,000 rupees ಬ್ಯಾಲೆನ್ಸ್ ಅಂದರೆ ಅವ್ನು ಲೋನ್ ತಗೊಂಡಿರೋದು 2,72,000. ಈಗ ಫಸ್ಟ್ ಇಯರ್ ಅದಕ್ಕೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡಬೇಕು. 2,72,000 ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಈಸ್ 5%. ಕ್ಲಿಯರ್? ಸೊ 2,72,000 ಇಂಟು 5% ಅಂದರೆ 13,600 rupees ಇಂಟ್ರೆಸ್ಟ್ ಬರುತ್ತೆ. 13,600. ಸೊ ಫಸ್ಟ್ ಇಯರ್ ಅವನಿಗೆ 13,600 rupees ಇಂಟ್ರೆಸ್ಟ್ ಬಂದಿದೆ. ನೋಡಿ, ಈಗ ಇಲ್ಲಿ ಫಸ್ಟ್ ಇಯರು ಇನ್ಸ್ಟಾಲ್ಮೆಂಟ್ ಮನಿ ಅವನು ಎಷ್ಟು ಪೇಮೆಂಟ್ ಮಾಡಿದ್ದಾನೆ? 1 lakh rupees ಪೇಮೆಂಟ್ ಮಾಡಿದ್ದಾನೆ. ಕರೆಕ್ಟಾ? ಈ 1 lakh ರೂಪೀಸಲ್ಲೇ 13,600 rupees ಇನ್ಕ್ಲೂಡ್ ಆಗಿಬಿಟ್ಟಿದೆ. ಸೊ ನೀವೇನು ಮಾಡಬೇಕು? ಇಲ್ಲಿ ಬರೆದಿರ್ತೀನಿ ನೋಡಿ, 1 lakh ಮೈನಸ್ 13,600 ಇದು ಪ್ರಿನ್ಸಿಪಲ್ ಅಮೌಂಟ್ ಬರುತ್ತೆ. 86,400. 86,400. ಸೊ ಫಸ್ಟ್ ಇಯರ್ ಒಂದು ಪ್ರಿನ್ಸಿಪಲ್ ಅಮೌಂಟು 86,400 rupees ಹೋಗಿರುತ್ತೆ. 13,600 ಇಂಟ್ರೆಸ್ಟ್ ಆಗಿರುತ್ತೆ. ಸೊ ಮೈನಸ್ ಫಸ್ಟ್ ಇಯರ್ನ ಪ್ರಿನ್ಸಿಪಲ್ ಅಮೌಂಟ್ ಬಂದು 86,400 rupees ಪ್ರಿನ್ಸಿಪಲ್ ಅಮೌಂಟು ಪೇಮೆಂಟ್ ಮಾಡಿದ್ದಾನೆ.
ಹಾಗಾದರೆ ಬ್ಯಾಲೆನ್ಸ್ ಸೊ ಫಸ್ಟ್ ಇಯರ್ ಪೇಮೆಂಟ್ ಮಾಡಾದಮೇಲೆ 1,85,400 ರುಪೀಸ್ ಬ್ಯಾಲೆನ್ಸ್ ಇರುತ್ತೆ. 1,85,600 ಲೋನ್ ಬ್ಯಾಲೆನ್ಸ್ ಇರುತ್ತೆ. ಸೆಕೆಂಡ್ ಇಯರ್ ಈ 1,85,600ಗೆ ಇಂಟ್ರೆಸ್ಟ್ ಪೇಮೆಂಟ್ ಮಾಡಿರ್ತಾನೆ. 1,85,600 ಇಂಟು 5%. ಸೊ ಇಂಟ್ರೆಸ್ಟ್ ಎಷ್ಟು ಬರುತ್ತೆ ಅವಾಗ? 9,280 ರುಪೀಸ್ ಇಂಟ್ರೆಸ್ಟ್ ಬರುತ್ತೆ. 9,280 ರುಪೀಸ್ ಇಂಟ್ರೆಸ್ಟ್ ಬರುತ್ತೆ. ಸೊ ಇಲ್ಲಿ ಸೆಕೆಂಡ್ ಇಯರ್ ಪೇಮೆಂಟ್ ಮಾಡಿದವನ ಅಮೌಂಟು 1,00,000 ರುಪೀಸ್. ಅಗೈನ್ ರಿಪೀಟ್ ಮಾಡ್ತೀನಿ, 1,00,000 ರುಪೀಸಲ್ಲೇ ಇಂಟ್ರೆಸ್ಟ್ ಇನ್ಕ್ಲೂಡ್ ಆಗಿದೆ, ಅದಕ್ಕೆ ಇಂಟ್ರೆಸ್ಟ್ ಈಸ್ ಇನ್ಕ್ಲೂಡೆಡ್ ಮೆಥಡ್. ಸೊ 9,280 ರುಪೀಸ್ನ ಮೈನಸ್ ಮಾಡ್ಬೇಕಾಗಿ ಬರುತ್ತೆ. ಇಲ್ಲಿ ಬರೆದಿರ್ತೀನಿ 1,00,000 ಮೈನಸ್ 9,280 ರುಪೀಸ್ ಮೈನಸ್ ಮಾಡೋಣ. ಅಂದರೆ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು ಪೇಮೆಂಟ್ ಆಗಿರುತ್ತೆ ಅಂತ ಫೈಂಡ್ ಔಟ್ ಮಾಡೋಕ್ಕೆ 90,720 ರುಪೀಸ್ ಬರುತ್ತೆ. 90,720 ರುಪೀಸ್ ಏನು? ಪ್ರಿನ್ಸಿಪಲ್ ಅಮೌಂಟು, ಸೆಕೆಂಡ್ ಇಯರ್ನ ಪ್ರಿನ್ಸಿಪಲ್ ಅಮೌಂಟು ಮೈನಸ್ ಸೆಕೆಂಡ್ ಇಯರ್ ಎಷ್ಟು? 90,720. ಹಾಗಾದರೆ ಬ್ಯಾಲೆನ್ಸ್ ಬಂದು 94,880. 94,880. ಫೈನ್. ತುಂಬ ಇಂಪಾರ್ಟೆಂಟು ಲಾಸ್ಟ್ ಇಯರು. ಇಂಟ್ರೆಸ್ಟ್ ಈಸ್ ಇನ್ಕ್ಲೂಡ್ ಮೆಥಡಲ್ಲಿ ಲಾಸ್ಟ್ ಇಯರ್ ಏನು ಕ್ಯಾಲ್ಕುಲೇಟ್ ಮಾಡ್ತೀವಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಲಾಸ್ಟ್ ಇಯರ್ ಒಂದು ಪೇಮೆಂಟ್ ಮಾಡಿರೋದು 1,00,000 ರುಪೀಸ್ ಇನ್ಸ್ಟಾಲ್ಮೆಂಟ್ ಪೇಮೆಂಟ್ ಮಾಡಿದ್ದೇನೆ. ಸೊ ನಾವಿವಾಗಿಲ್ಲಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡೋದು ಬೇಡ, ಬ್ಯಾಲೆನ್ಸಿಂಗ್ ಫಿಗರ್ ಹಾಕ್ಬೇಕಾಗಿ ಬರುತ್ತೆ. ಈಗ 1,00,000 ರುಪೀಸಲ್ಲಿ ಅವನು 94,880 ರುಪೀಸ್ ಇಂಟ್ರೆಸ್ಟ್ ಹೋಗಿರುತ್ತೆ, ಪ್ರಿನ್ಸಿಪಾಲ್ ಅಮೌಂಟ್ ಇದೆ ಅಂತ ಅಂದ್ಕೊಳ್ಳಿ. ಲೋನ್ ಬ್ಯಾಲೆನ್ಸ್ ಇದ್ದಿದ್ದು ಅಷ್ಟು. ಇವೆರಡರದ್ದು ಬ್ಯಾಲೆನ್ಸಿಂಗ್ ಫಿಗರ್ನ ಬರೀಬೇಕಾಗಿ ಬರುತ್ತೆ. ಇಟ್ ಈಸ್ 5,120. ಹಾಗಾದರೆ ಇಲ್ಲಿ ಮೈನಸ್ ಥರ್ಡ್ ಇಯರ್ 94,880. ಬ್ಯಾಲೆನ್ಸ್ ಈಸ್ 0. ನೋಡಿ, ಈ ಇಷ್ಟನ್ನು ಕಂಪ್ಲೀಟ್ ಕ್ಯಾಲ್ಕುಲೇಷನ್ನ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಇಲ್ಲಿ ಇಂಟ್ರೆಸ್ಟ್ ಈಸ್ ಇನ್ಕ್ಲೂಡ್ ಮೆಥಡ್ ಫೈಂಡ್ ಔಟ್ ಮಾಡೋದು ಹೇಗೆ? ಒಂದು ಕ್ವಶನಲ್ಲಿ ಕ್ಯಾಶ್ ಪ್ರೈಸ್ ಕೊಟ್ಟಿದ್ದಾನೆ, ಬ್ಯಾಕ್ ಕ್ಯಾಲ್ಕುಲೇಷನ್ ಮೆಥಡ್ ಅಲ್ಲ. ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದಾನೆ, ರೇಷಿಯೋ ಮೆಥಡ್ ಅಲ್ಲ. ಸೊ ನಾವೇನು ಮಾಡಿದ್ವಿ? ಲಾಜಿಕ್ ಅಪ್ಲೈ ಮಾಡಿದ್ವಿ. ಲಾಜಿಕ್ ಏನು? ಡೌನ್ ಪೇಮೆಂಟ್ ಪ್ಲಸ್ ಇನ್ಸ್ಟಾಲ್ಮೆಂಟ್ಸ್ ಈಕ್ವಲ್ಸ್ ಕ್ಯಾಶ್ ಪ್ರೈಸ್. ಡೌನ್ ಪೇಮೆಂಟ್ 1,00,000 ಪೇಮೆಂಟ್ ಮಾಡಿದ್ದಾನೆ, 3 ಇನ್ಸ್ಟಾಲ್ಮೆಂಟ್ ಸೇರಿಸಿ 3,00,000, ಟೋಟಲ್ 4,00,000. ಬಟ್ ಕ್ಯಾಶ್ ಪ್ರೈಸ್ ಇದ್ದಿದೆ ಎಷ್ಟು? 3,72. ಅದಕ್ಕಿಂತ ಜಾಸ್ತಿ ಇಟ್ ಈಸ್ ನಾಟ್ ಈಕ್ವಲ್ ಇದ್ದಾಗ ಈ 1,00,000 ರುಪೀಸಲ್ಲೇ ಇಂಟ್ರೆಸ್ಟು ಇನ್ಕ್ಲೂಡ್ ಆಗಿದೆ ಅಂತ ಗೊತ್ತಾಗುತ್ತೆ. ಆಯಿತಾ? ನೋಡಿ, ಇಲ್ಲಿ ಫಸ್ಟ್ ಇಯರು ಕ್ಯಾಲ್ಕುಲೇಷನ್ ಮಾಡೋಕ್ಕೂ ಮುಂಚೆ ಎಷ್ಟು ಲೋನ್ ತಾಣಿದ್ದ ಅನ್ನೋದನ್ನು ಫೈಂಡ್ ಔಟ್ ಮಾಡ್ಬೇಕು ನೀವು. ಅಸೆಟ್ನ ವ್ಯಾಲ್ಯೂ ಬಂದು 3,72,000. 1,00,000 ರುಪೀಸ್ ಡೌನ್ ಪೇಮೆಂಟ್ ಮಾಡಿದ್ದಾನೆ ಅಂತಂದರೆ ಲೋನ್ ಬ್ಯಾಲೆನ್ಸ್ ಅಂದರೆ 2,72,000 ರುಪೀಸ್ ಸಾಲ ಮಾಡಿರ್ತಾನೆ ಹೈಯರ್ ವೆಂಡಾರ್ ಹತ್ರ. ಫಸ್ಟ್ ಇಯರು 2,72,000 ರುಪೀಸ್ಗೆ ಇಂಟ್ರೆಸ್ಟ್ ಪೇಮೆಂಟ್ ಮಾಡಿರಬೇಕು 5%, ಅಂದರೆ 13,600. ಪಾಯಿಂಟ್ ಈಸ್ ಈ 1,00,000 ರುಪೀಸಲ್ಲೇ ಇಂಟ್ರೆಸ್ಟ್ ಇನ್ಕ್ಲೂಡ್ ಆಗಿಬಿಟ್ಟಿದೆ. ಅದಕ್ಕೆ 1,00,000 ರುಪೀಸ್ ನೋಡಿ, ಇಲ್ಲಿ ಸಪ್ರೇಟ್ ಕ್ಯಾಲ್ಕುಲೇಷನ್ ಬರ್ದೀನಿ. 1,00,000 ರುಪೀಸಲ್ಲಿ 13,600 ಇಂಟ್ರೆಸ್ಟ್ ಹೋದರೆ ಪ್ರಿನ್ಸಿಪಲ್ ಅಮೌಂಟ್ ಕ್ಯಾಶ್ ವ್ಯಾಲ್ಯೂ ಅಥವಾ ಅಸ್ಲು ಎಷ್ಟು? 86,400 ರುಪೀಸು. ಅದನ್ನು ನೀವು ಇಲ್ಲಿ ಕಾಲಮಲ್ಲಿ ಯಾವಾಗಲೂ ಪ್ರಿನ್ಸಿಪಲ್ ಅಮೌಂಟ್ನ ಮೈನಸ್ ಮಾಡ್ತಾ ಬರಬೇಕು, 86,400. ಅಲ್ಲಿಗೆ ಫಸ್ಟ್ ಇಯರ್ ಪೇಮೆಂಟ್ ಮಾಡಾದ್ಮೇಲೆ ಬ್ಯಾಲೆನ್ಸು 1,85,600. ಸೆಕೆಂಡ್ ಇಯರ್ ಅದಕ್ಕೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡ್ತೀವಿ, ಮತ್ತೆ 1,00,000 ರುಪೀಸೆಲ್ಲ ಇಂಟ್ರೆಸ್ಟ್ನ ಮೈನಸ್ ಮಾಡಿ 90,720 ಮೈನಸ್ ಮಾಡ್ತೀವಿ. ಕ್ಲಿಯರ್? ಸೊ ಅದೇ ರೀತಿ ಮಾಡ್ತೀರಾ. ಅದೇ ಲಾಸ್ಟ್ ಇಯರ್ ಮಾತ್ರ ಬ್ಯಾಲೆನ್ಸಿಂಗ್ ಫಿಗರ್ ಹಾಕಬೇಕು. ಯಾಕೆ ಅಂದರೆ ನಾವು ಈ 94,880 ರುಪೀಸ್ಗೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಹೋದರೆ ಸ್ವಲ್ಪ ಡಿಫರೆನ್ಸ್ ಬಂದುಬಿಡುತ್ತೆ. ಆ್ಯಕ್ಚುಯಲ್ ಇಂಟ್ರೆಸ್ಟ್ ಬರೋಲ್ಲ. ಸೊ ಲಾಸ್ಟ್ ಇಯರ್ ಏನು ಪೀನಲ್ ಇಂಟ್ರೆಸ್ಟು ಎಕ್ಸ್ಟ್ರಾ ಅದರ್ ಚಾರ್ಜಸ್ ಎಲ್ಲ ಸೇರಿ ತಾಣಿರ್ತಾರೆ ಅಂತ ಅಸಂಪ್ಷನ್ ಮಾಡೋಣ. ಸೊ 94,880 ರುಪೀಸ್ ಪ್ರಿನ್ಸಿಪಲ್ ಅಮೌಂಟು. ಅದಕ್ಕೆ ನಾವಿಲ್ಲಿ ಸಪ್ರೇಟಾಗಿ ಕ್ಯಾಲ್ಕುಲೇಷನ್ ಮಾಡಿದ್ವಿ. ಇನ್ನೊಂದು ಇಲ್ಲಿ ಬರೆದಿರ್ತೀವಿ ನೋಡಿ, 1,00,000 ರುಪೀಸ್ ಪೇಮೆಂಟ್ ಮಾಡಿದ್ದಾನೆ ಕರೆಕ್ಟಾ ಲಾಸ್ಟ್ ಇಯರು. ಅದರಲ್ಲಿ 94,880 ರುಪೀಸು ಏನಾಗಿದೆ? ಪ್ರಿನ್ಸಿಪಲ್ ಅಮೌಂಟ್ಗೆ ಹೋಗಿದೆ. ಹಾಗಾದರೆ ಇಂಟ್ರೆಸ್ಟು
5120 ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಸಪ್ರೇಟಾಗಿ ತೋರಿಸ್ಬಿಡೋಣ. ಲಾಸ್ಟ್ ಇಯರ್ ಒಂದು ತುಂಬ ಇಂಪಾರ್ಟೆಂಟು, ಅದರಲ್ಲೂ ಇದೊಂದೇ ಮೆಥಡಲ್ಲಿ, ಬೇರೆ ಮೆಥಡಲ್ಲಿ ಈ ಥರ ಬರಲ್ಲ, ನೆನಪಲ್ಲಿ ಇಟ್ಕೊಂಡು ನೀಟಾಗಿ ಹುಷಾರಾಗಿ ಮಾಡಿ. ಸೊ 1,94,880 rupees ಪ್ರಿನ್ಸಿಪಲ್ ಹೋದರೆ 5,120 ನಮಗೆ ಇಂಟ್ರೆಸ್ಟ್ ಆಗುತ್ತೆ. ಸೊ ಫಸ್ಟ್ ಇಯರ್ ಇಂಟ್ರೆಸ್ಟ್ 13,600, ಸೆಕೆಂಡ್ ಇಯರ್ ಇಂಟ್ರೆಸ್ಟ್ 9,280, ಥರ್ಡ್ ಇಯರ್ ಇಂಟ್ರೆಸ್ಟ್ 5,120. ಸೊ ಇಲ್ಲಿ ಪ್ರಿನ್ಸಿಪಲ್ ಅಮೌಂಟ್ನ ಮೈನಸ್ ಮಾಡ್ತಾ ಬರ್ತೀರಾ, ಲಾಸ್ಟ್ ಬ್ಯಾಲೆನ್ಸ್ ಈಸ್ 0. ಇದು ಬರೋವರೆಗೂ ನೀವು ಕ್ಯಾಲ್ಕುಲೇಷನ್ ಮಾಡಬೇಕು. ಕ್ಲಿಯರ್? ಫೈನ್. ಸೊ ಇದು ಇಂಟ್ರೆಸ್ಟ್ ಈಸ್ ಇನ್ಕ್ಲೂಡೆಡ್ ಮೆಥಡ್. ಸೊ ಐ ಥಿಂಕ್ 4 ಮೆಥಡಲ್ಲೂ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಹೇಳ್ಕೊಟ್ಟಿದ್ದೀನಿ. ನಿಮ್ಗೆ 4 ಮೆಥಡನ್ನ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ, ನಿಮ್ಮ ಎಲ್ಲ ಡೌಟ್ಸ್ಗಳನ್ನ ಕ್ಲಾರಿಫೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ವಿಲ್ ಮೀಟ್ ಯು ಇನ್ ನೆಕ್ಸ್ಟ್ ವಿಡಿಯೋ.